ನಿಮ್ಮ ಮೋಟಾರ್ ಸ್ಟಾರ್ಟ್ ಮಾಡಿದರೆ ಈ ರೀತಿ ಲಾಸ್ಟ್ ಆರ್ಮ್ಸ್ ಹೋಗುತ್ತಿದೆಯೇ? ಫ್ಯೂಸ್ ಹೋಗುತ್ತಿಲ್ಲವೇ? ಹಾಗಾದರೆ ಮೋಟಾರ್ ಜಾಮ್ ಆಗಿರುತ್ತದೆ. ಮೋಟಾರ್ ಉಲ್ಟಾ ಓಡಿ ನೀರು ಕಡಿಮೆ ತೆಗೆಯುತ್ತಿದೆಯೇ? ಹಾಗಾದರೆ ಈ ವಿಡಿಯೋ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ, ಮೋಟ್ರು ಜಾಮ್ ಆಗಿದ್ದರೆ ಯಾವ ರೀತಿ ಮೋಟ್ರನ್ನ ರನ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಮೋಟ್ರನ್ನ ಆನ್ ಮಾಡಿದ್ರೆ ಲಾಸ್ಟ್ ಆರ್ಮ್ಸ್ ಹೋಗ್ತಿದೆ. ಯಾವ ರೀಸನ್ಗೆ ಹೋಗ್ತಿದೆ ಅಂದರೆ, ಇವರಿರೋದು ಬೆಂಗಳೂರಲ್ಲಿ 1 ವರ್ಷ ಬಿಟ್ಬಿಟ್ಟು ಬಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಆರ್ಮ್ಸ್ ಹೋಗಿದೆ. ಅದಕ್ಕೆ ನಮಗೆ ಫೋನ್ ಮಾಡಿದರು, ಹೋಗಿ ಚೆಕ್ ಮಾಡಿದೆ. ಆನ್ ಮಾಡಿದಾಗ ಲಾಸ್ಟ್ ಆರ್ಮ್ಸ್ ಹೋಗ್ತಿತ್ತು. ನಮ್ಗೆ ಕಾಲ್ ಮಾಡಿದರು, ನಾನು ಹೋಗಿರಲಿಲ್ಲ. ಬೇರೆ ಮೆಕ್ಯಾನಿಕ್ನ ಕರೆಸಿ ಮೋಟ್ರನ್ನ ಸ್ಟಾರ್ಟ್ ಮಾಡಿಸಿದ್ದಾರೆ. ಮೋಟ್ರು ಎತ್ತಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆನಂತರ ನಾನು ಹೋಗಿ ಒಂದು ಸತಿ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಸ್ಪಾಟ್ ಬಂದು ಚೆಕ್ ಮಾಡಿದೆ. ಆನ್ ಮಾಡಿದ್ರೆ ಲಾಸ್ಟ್ ಆರ್ಮ್ಸ್ ಹೋಗ್ತಿತ್ತು. ಅದಕ್ಕೆ ಒಂದು ಸತಿ ಕೇಬಲ್ನ ಅದಲು ಬದಲು ಮಾಡಿ ಆನ್ ಮಾಡಿ ನೋಡೋಣ. RYB ಇರೋದನ್ನ RBY ಮಾಡಿದರೆ ಮೋಟ್ರು ರಿವರ್ಸ್ ಓಡುತ್ತೆ. ಆ ತಕ್ಷಣ ಏನಾರ ನಿಮಗೆ ಲಾಸ್ಟ್ ಆರ್ಮ್ಸ್ ಹೋಗ್ದಿರಾ ನಾರ್ಮಲ್ ಆರ್ಮ್ಸ್ ಬಂತು ಅಂದರೆ ಮೋಟ್ರು ರನ್ ಆಗುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, 5 HP 45 ಸ್ಟೇಜು V4 ಮೋಟ್ರ್ ಇದು 800 ಅಡಿಗೆ ಬಿಟ್ಟಿರುವುದು. ತುಂಬ ದಿನ ಮೋಟ್ರುಗಳನ್ನ ಓಡಿಸ್ಲಿಲ್ಲ ಅಂದರೆ ಈ ರೀತಿ ಜಾಮ್ ಆಗುತ್ತೆ. ಇವರು 1 ವರ್ಷ ಆದಮೇಲೆ ಬಂದು ಮೋಟ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೋಟ್ರು ಜಾಮ್ ಆಗಿದೆ. ಇದರಲ್ಲಿ V4 ಮೋಟ್ರುಗಳಲ್ಲಿ ಇಂಪ್ಲೇಯರ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇಂಪ್ಲೇಯರ್ಗಳು ಹಾಕಿರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಮಣ್ಣು ಡಸ್ಟ್ ಏನಾರ ಕುಂತ್ಕೊಂಡಿದ್ರೆ ಈ ರೀತಿ ಸಾಮಾನ್ಯವಾಗಿ ಎಲ್ಲ ಮೋಟ್ರುಗಳು ಜಾಮ್ ಆಗುತ್ತೆ V4 ಮೋಟ್ರುಗಳಲ್ಲಿ. ಅದರಲ್ಲಿ 3 ಪೇಸ್ ಆಗಿದ್ದರೆ 100% ಮೋಟ್ರು ರನ್ ಆಗುತ್ತೆ. ಸಿಂಗಲ್ ಪೇಸಲ್ಲೂ ಈ ರೀತಿ ಪ್ರಾಬ್ಲಮ್ಗಳು ಬರುತ್ತೆ. ಈ ಮೋಟ್ರ್ ಬಂದ್ಬಿಟ್ಟು 3 ಪೇಸು. ಮೋಟ್ರನ್ನ ತುಂಬ ಸತಿ ಆನ್ ಮಾಡಿ ನೋಡಿದ್ದಾರೆ, ಆನ್ ಆಗಿಲ್ಲ. ನಾವೊಂದು ಸತಿ ರಿವರ್ಸ್ ಮಾಡಿ ಆನ್ ಮಾಡಿದೆ, ಆನ್ ಆಗಿದೆ. ಎಷ್ಟು ಫ್ರೆಜರಾಗಿ ನೀರು ತೆಗೆಯುತ್ತೆ ಅಂದ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಮೊದಲು ನೀವು ಮೇನ್ಸ್ ವೈರು ಅಥವಾ ಕೇಬಲ್ ಚೇಂಜ್ ಮಾಡುವಾಗ ಫ್ಯೂಸ್ನ ತೆಗೆಯೋದು ಮರಿಬೇಡಿ. ಫ್ಯೂಸ್ ತೆಗೆದ್ಬಿಟ್ಟು ಕೆಲಸ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. 13 ಆರ್ಮ್ಸ್ ತೊಗೊಂಡು ಓಡ್ತಿದೆ. ಅದು ಉಲ್ಟಾ ಓಡ್ತಿದೆ. ಉಲ್ಟಾ ಓಡುವಾಗ ನೀವು ಮೋಟ್ರನ್ನ ಸಡನ್ಲಿ ಆಫ್ ಮಾಡೋಕ್ಕೆ ಹೋಗಬೇಡಿ. ನೀರು ಬರೋವರೆಗೂ ವೆಯ್ಟ್ ಮಾಡಿ. ಇವಾಗ ನೋಡ್ಬೋದು, ಇಲ್ಲಿದೆ ಮೋಟ್ರು. ನೀರು ಬರೋವರೆಗೂ ವೆಯ್ಟ್ ಮಾಡಿ. ಆನಂತರ ಮೋಟ್ರನ್ನ ಆಫ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಮೋಟ್ರು ಆನ್ ಮಾಡಿ 3 ನಿಮಿಷ ತಗೊಂಡಿದೆ, ಆದರೂ ನೀರು ಬಂದಿಲ್ಲ. 5 HP 45 ಸ್ಟೇಜು 800 ಅಡಿ ಬಿಟ್ಟಿರುವುದು. ಉಲ್ಟದಲ್ಲಿ ಎಷ್ಟು ಕಡಿಮೆ ನೀರು ಬರ್ತಿದೆ ನೋಡ್ಬೋದು. ಉಲ್ಟದಲ್ಲಿ ಎಷ್ಟು ಕಡಿಮೆ ನೀರು ತೆಗಿತಾ ಇದೆ ಅಂದ್ಬಿಟ್ಟು ನೋಡಿದ್ರಲ್ಲ. ಇವಾಗ ಹೋಗಿ ಮೇನ್ಸ್ ಅಥವಾ ಕೇಬಲ್ ಉಲ್ಟಾ ಮಾಡೋಣ. ಎಷ್ಟು ಫ್ರೆಜರಾಗಿ ನೀರು ತೆಗೆಯುತ್ತೆ ನೋಡ್ಬೋದು. ಫ್ರೆಂಡ್ಸ್, ನೀವು ಮೊದಲು ಮೇನ್ಸ್ ವೈರಾರ ಉಲ್ಟಾ ಮಾಡಿ, ಕೇಬಲಾರ ಉಲ್ಟಾ ಮಾಡಿ. ಮೊದಲು ಫ್ಯೂಸ್ ತೆಗಿಯೋದು ಮಾತ್ರ ಮರಿಬೇಡಿ. ಫ್ಯೂಸ್ ತೆಗೆದ್ಬಿಟ್ಟು ಫ್ಯಾನಲ್ ಬೋರ್ಡ್ ಒಳಗಡೆ ಕೆಲಸ ಮಾಡಿ. ಈ ಫ್ಯಾನಲ್ ಬೋರ್ಡ್ ಬಂದ್ಬಿಟ್ಟು ಸಿಂಗಲ್ ಕೇಬಲ್ ಆಗಿರೋದ್ರಿಂದ ಮೇನ್ಸ್ ವೈರಾದರೂ ಉಲ್ಟಾ ಮಾಡ್ಕೋಬೋದು, ಕೇಬಲ್ ವೈರಾದರೂ ಉಲ್ಟಾ ಮಾಡ್ಕೋಬೋದು. ಡಬಲ್ ಕೇಬಲ್ ಫ್ಯಾನಲ್ ಬೋರ್ಡ್ ಆಗಿದ್ದರೆ ಕೇಬಲ್ಗಳನ್ನ ಅದಲು ಬದಲು ಮಾಡೋಕ್ಕೆ ಹೋಗಬೇಡಿ. ಮೇನ್ಸ್ ವೈರ್ ಮಾತ್ರ ಅದಲು ಬದಲು ಮಾಡಿಕೊಂಡು ಉಲ್ಟಾ ಮಾಡ್ಕೋಬೇಕು. ಸಿಂಗಲ್ ಕೇಬಲ್ ಫ್ಯಾನಲ್ ಬೋರ್ಡಲ್ಲಿ 3 HP ಇಂದ 7.5 HP ವರೆಗೂ ಸಿಂಗಲ್ ಕೇಬಲ್ ಫ್ಯಾನಲ್ ಬೋರ್ಡ್ ಇದ್ದರೆ ಮೇನ್ಸ್ ಆದರೂ ಉಲ್ಟಾ ಮಾಡ್ಕೋಬೋದು, ಕೇಬಲ್ ಆದರೂ ಉಲ್ಟಾ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಡಬಲ್ ಕೇಬಲ್ ಫ್ಯಾನಲ್ ಬೋರ್ಡ್ಗಳು 7.5 HP ಡಬಲ್ ಕೇಬಲ್ ಫ್ಯಾನಲ್ ಬೋರ್ಡ್ ಬರುತ್ತೆ. ಅಲ್ಲಿಂದ ನೀವು 20 HP ಫ್ಯಾನಲ್ ಬೋರ್ಡ್ವರೆಗೂ ಮೇನ್ಸ್ ಮಾತ್ರ ಉಲ್ಟಾ ಮಾಡ್ಕೋಬೋದು. ಇವಾಗ ಫ್ಯೂಸ್ ಹಾಕ್ಬಿಟ್ಟು ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಆ್ಯಮ್ಸ್ ತಗೊಳ್ಳುತ್ತೆ ಅಂದ್ಬಿಟ್ಟು. ನೋಡಿ, 10 ಆ್ಯಮ್ಸ್ ತಗೊಂಡಿದೆ. ಮೋಟ್ರು ರನ್ ಆಗಿದೆ. ಬನ್ನಿ ಎಷ್ಟು ಫ್ರೆಜರಾಗಿ ನೀರು ತೆಗೆಯುತ್ತೆ ಅಂದ್ಬಿಟ್ಟು ನೋಡೋಣ. ಈ ಮೋಟ್ರು ಮೊದಲೇ ಹೇಳಿದಾಗೆ 5 HP 45 ಸ್ಟೇಜು 800 ಅಡಿ ಬಿಟ್ಟಿರುವುದು. ನೋಡಿ ಎಷ್ಟು ಫ್ರೆಜರಾಗಿ ನೀರು ತೆಗಿತಾ ಇದೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ.